ಪ್ರತಿ ಎಕ್ಸಾಮಲ್ಲೂ ಈ ಬೆಟ್ಟ ಅಥವಾ ಈ ಪರ್ವತ ಎಲ್ಲಿ ಬರುತ್ತೆ ಅಂತ ಕ್ವೆಶನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಭಾರತದಲ್ಲಿರೋ ಎಲ್ಲ ಬೆಟ್ಟಗಳನ್ನು ನಾನು ಒಂದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಯಾವ ಬೆಟ್ಟ ಯಾವ ರಾಜ್ಯದಲ್ಲಿ ಅಥವಾ ಯಾವ ಸ್ಥಳದಲ್ಲಿ ಬರುತ್ತೆ ಅಂತ ಹೇಳ್ಕೊಡ್ತೀನಿ. ಸೊ ವೆಲ್ಕಮ್ ಟು ಸಾಧನಾ ಸ್ಪಿಯರ್, ಮೌಂಟೇನ್ ರೇಂಜಸ್ ಆಫ್ ಇಂಡಿಯಾ, ಭಾರತದ ಪರ್ವತಗಳು. ಸೊ ಮೊದಲಿಂದ ಸ್ಟಾರ್ಟ್ ಮಾಡೋಣ. ಅರಾವಳಿ ಬೆಟ್ಟಗಳು ಇದು ಎಲ್ಲಿ ಹರಡಿಕೊಂಡಿದೆ ಅಂದರೆ ಗುಜರಾತ್, ರಾಜಸ್ಥಾನ್, ಹರಿಯಾಣ ಮತ್ತು ದಿಲ್ಲಿ. ಅತಿ ಎತ್ತರದ ಶಿಖರ ಯಾವುದು ಅಂದರೆ ಗುರು ಶಿಖರ. ಇದು ಅತಿ ಹಳೆಯ ಮಡಿಕೆ ಪರ್ವತಗಳು ಅಂತ ಕರೆಯಲ್ಪಡುತ್ತೆ. ಇಲ್ಲಿ ಒಂದು ಮ್ಯಾಪ್ ಕೂಡ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಗುಜರಾತಿಂದ ಸ್ಟಾರ್ಟ್ ಆಗುತ್ತೆ, ರಾಜಸ್ಥಾನ್, ಹರಿಯಾಣ ಮತ್ತು ಡೆಲ್ಲಿವರೆಗೂ ಹರಡಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ವಿಂಧ್ಯ ರೇಂಜ್. ವಿಂಧ್ಯ ಎಲ್ಲಿದೆ ಅಂದರೆ ಇದು ಗುಜರಾತ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಬಿಹಾರ್ ಹಾಗೂ ಛತ್ತೀಸ್ಗಢನಲ್ಲಿ ಹರಡಿಕೊಂಡಿದೆ. ಇದರ ಅತಿ ಎತ್ತರವಾದ ಶಿಖರ ಯಾವುದಂದರೆ ಸದ್ಭಾವನಾ ಶಿಖರ್. ಇದನ್ನು ಕಾಲುಮಾರ್ ಪೀಕ್ ಅಂತ ಕೂಡ ಕರೀತಾರೆ. ಇನ್ನು ಸತ್ಪುರ ಬಂದ್ಬಿಟ್ಟು ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಛತ್ತೀಸ್ಗಢಲ್ಲಿ ಹರಡಿದೆ. ಇದರ ಅತಿ ಎತ್ತರದ ಶಿಖರ ಮೌಂಟ್ ಧೂಪ್ಗಢ್ ಅಂತ ಕರೀತಾರೆ. ಧೂಪ್ಗಢ್ ಇಲ್ಲಿ ಮ್ಯಾಪ್ ಕೊಟ್ಟಿದ್ದೀನಿ, ನೋಡ್ಕೋಬೋದು. ಇನ್ನು ಗಿರ್ನಾರ್ ಬೆಟ್ಟಗಳು, ಇದು ಗುಜರಾತಲ್ಲಿದೆ. ಇದು ಪ್ರಸ್ಥಭೂಮಿಗಳು. ದೆನ್ ರಾಜ್ಪಿಪ್ಲಾ ಹಿಲ್ಸ್, ರಾಜ್ಪಿಪ್ಲಾ ಬೆಟ್ಟಗಳು, ಇದು ಗುಜರಾತಲ್ಲಿ ಬರುತ್ತೆ. ಇದು ಸತ್ಪುರಾದ ಒಂದು ಭಾಗವಾಗಿದೆ. ಇನ್ನು ಗವಿಲ್ಗಢ್ ಬೆಟ್ಟಗಳು, ಇದು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶಲ್ಲಿದೆ. ಇದು ಕೂಡ ಸತ್ಪುರ ಬೆಟ್ಟಗಳ ಒಂದು ಭಾಗವಾಗಿದೆ. ಇನ್ನು ಮಹಾದೇವ್ ಬೆಟ್ಟಗಳು, ಇವು ಮಧ್ಯಪ್ರದೇಶದಲ್ಲಿವೆ. ಇದರ ಹೈಯೆಸ್ಟ್ ಪೀಕ್ ಕೂಡ ಧೂಪ್ಗಢ್ ಶಿಖರವಾಗಿದೆ. ಇದು ಕೂಡ ಸತ್ಪುರ ಬೆಟ್ಟಗಳ ಒಂದು ಭಾಗವಾಗಿದೆ. ಇನ್ನು ಮೈಕಾಲ್ ರೇಂಜ್ ಅಂತ ಬರುತ್ತೆ. ಮೈಕಾಲ್ ಬೆಟ್ಟಗಳು, ಇದು ಛತ್ತೀಸ್ಗಢ್ನಲ್ಲಿದೆ. ಇವು ಸಹ ಸತ್ಪುರ ಬೆಟ್ಟಗಳ ಒಂದು ಭಾಗವಾಗಿದೆ. ಸೊ ಇಲ್ಲಿ ನಾವು ಮಧ್ಯಪ್ರದೇಶ್ ರೀಜನ್ನ ಒಂದು ಮ್ಯಾಪನ್ನು ನೋಡ್ಬೋದು. ಏನು ಅಂದರೆ ಈ ಸತ್ಪುರ ಬೆಟ್ಟಗಳು ಮಧ್ಯದಲ್ಲಿವೆ. ಇವುಗಳ ಕೆಳಗೆ ಮಹಾದೇವ ಬೆಟ್ಟಗಳು ಮತ್ತು ಈ ಮಹಾದೇವ ಬೆಟ್ಟಗಳ ಕೆಳಗೆ ತಾಪಿ ನದಿಯು ಹರಿದು ಹೋಗುತ್ತದೆ. ಮೇಲೆ ಸತ್ಪುರ ಬೆಟ್ಟಗಳು, ಕೆಳಗಡೆ ಅಜಂತಾ ಬೆಟ್ಟಗಳು, ನಡುವೆ ತಾಪಿ ನದಿಯು ಹರಿದು ಹೋಗುತ್ತದೆ. ಇನ್ನು ಈ ಕಡೆ ಕೆಳಗಡೆ ಸತ್ಪುರ ಬೆಟ್ಟಗಳು, ಮೇಲ್ಗಡೆ ವಿಂಧ್ಯ ಬೆಟ್ಟಗಳು, ಇವುಗಳ ನಡುವೆ ನರ್ಮದಾ ನದಿಯು ಹಾದು ಹೋಗುತ್ತದೆ. ಸೊ ನಾನು ಮೊದಲು ಇನ್ನೊಂದ್ಸತಿ ಹೇಳ್ಕೊಡ್ತೀನಿ. ನರ್ಮದಾ ನದಿಯ ಕೆಳಗಡೆ ಸತ್ಪುರ ಬೆಟ್ಟಗಳು, ನರ್ಮದಾ ನದಿಯ ಮೇಲ್ಗಡೆ ವಿಂಧ್ಯ ಬೆಟ್ಟಗಳು, ತಾಪಿ ನದಿಯ ಕೆಳಗಡೆ ಅಜಂತಾ ಬೆಟ್ಟಗಳು, ತಾಪಿ ನದಿಯ ಮೇಲ್ಗಡೆ ಸತ್ಪುರ ಬೆಟ್ಟಗಳು, ಹಾಗೆ ಬಲಗಡೆ ಮಹಾದೇವ ಬೆಟ್ಟಗಳು. ಇನ್ನು ನರ್ಮದಾ ನದಿ ಹರಿದು ಹೋಗುವ ಕಡೆ ಮೈಕಾಲ್ ಬೆಟ್ಟಗಳು, ಇದರ ಮೇಲೆ ಸೋನ್ ನದಿಯು ಹರಿಯುತ್ತದೆ. ಸೊ ಈ ಮ್ಯಾಪ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇನ್ನು ಕೈಮೂರ್ ಬೆಟ್ಟಗಳು, ಇವು ಜಬಲ್ಪುರ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಹಾಗೂ ಬಿಹಾರ್ನಲ್ಲಿ ಹರಡಿಕೊಂಡಿವೆ. ಇವು ವಿಂಧ್ಯ ಬೆಟ್ಟಗಳ ಭಾಗವಾಗಿದೆ. ಇನ್ನು ಭಾಂಡ್ರೇರ್ ಬೆಟ್ಟಗಳು, ಇದು ಮಧ್ಯಪ್ರದೇಶನಲ್ಲಿ ಕಂಡುಬರುತ್ತದೆ. ಇದು ಸಹ ವಿಂಧ್ಯ ಬೆಟ್ಟಗಳ ಒಂದು ಭಾಗವಾಗಿದೆ. ನಾನಿಲ್ಲಿ ಒಂದು ಮ್ಯಾಪ್ ಕೊಟ್ಟಿದ್ದೀನಿ. ಇದನ್ನು ವಿಡಿಯೋನ ಪಾಸ್ ಮಾಡಿ ಮ್ಯಾಪ್ನ ನೋಡ್ಕೋಬಹುದು. ಇನ್ನು ಸತ್ಮಾಲಾ ಬೆಟ್ಟಗಳು ಅಂದರೆ ಸತ್ ಅಂದರೆ 7, ಇದು ಮಹಾರಾಷ್ಟ್ರದಲ್ಲಿದೆ. ಅಜಂತಾ ಬೆಟ್ಟಗಳು, ಇದು ಸಹ ಮಹಾರಾಷ್ಟ್ರದಲ್ಲಿದೆ. ಹರಿಶ್ಚಂದ್ರ ಬೆಟ್ಟಗಳು ಮಹಾರಾಷ್ಟ್ರದಲ್ಲಿದೆ. ಬಾಲ್ಘಾಟ್ ಬೆಟ್ಟಗಳು ಮಹಾರಾಷ್ಟ್ರದಲ್ಲಿದೆ. ಕುದುರೆಮುಖ, ಇದು ನಮ್ಮ ಕರ್ನಾಟಕದಲ್ಲಿದೆ. ಬಾಬಾ ಬುಡನ್ಗಿರಿ ಹಿಲ್ಸ್, ಇದು ಕಾಫಿಗೆ ಫೇಮಸ್, ಇದು ಕರ್ನಾಟಕದಲ್ಲಿದೆ. ನೀಲಗಿರಿ ಮೌಂಟೇನ್, ಇದು ತಮಿಳುನಾಡಲ್ಲಿ. ನೀಲಗಿರಿ ಮೌಂಟೇನ್ದ ಅತಿ ಎತ್ತರದ ಶಿಖರ ದೊಡ್ಡ ಬೆಟ್ಟ. ಇಲ್ಲಿ ನೀಲಗಿರಿ ಬೆಟ್ಟಗಳಲ್ಲಿ ಈಸ್ಟರ್ನ್ ಮತ್ತು ವೆಸ್ಟರ್ನ್ ಘಾಟ್ಸ್ ಮೀಟ್ ಆಗುತ್ತೆ. ಇನ್ನು ಅಣ್ಣಾಮಲೈ ಬೆಟ್ಟಗಳು, ಇದು ತಮಿಳುನಾಡು ಮತ್ತು ಕೇರಳದ ನಡುವೆ ಇದೆ. ಇದರ ಅತಿ ಎತ್ತರದ ಶಿಖರ ಆನೆಮುಡಿ. ಇನ್ನು ಪಳನಿ ಬೆಟ್ಟಗಳು, ಇದು ತಮಿಳುನಾಡು ಹಾಗೂ ಕೇರಳದ ಮಧ್ಯೆ ಇದೆ. ಇನ್ನು ಕಾರ್ಡಮಮ್ ಹಿಲ್ಸ್, ಇದು ತಮಿಳುನಾಡು ಮತ್ತು ಕೇರಳದ ಮಧ್ಯೆ ಇದೆ. ಇಲ್ಲಿ ಸಹ ನಾನು ಮ್ಯಾಪ್ ಕೊಟ್ಟಿದ್ದೀನಿ, ಇದನ್ನು ನೋಡ್ಕೋಬೋದು ನೀವು. ಶೇಷಾಚಲಂ ಹಿಲ್ಸ್, ನೀಲಗಿರಿ ಹಿಲ್ಸ್, ಅಣ್ಣಾಮಲೈ ಹಿಲ್ಸ್, ಕಾರ್ಡಮಮ್ ಹಿಲ್ಸ್, ಈ ಥರ
ಮ್ಯಾಪ್ನ ನೀವು ಪಾಸ್ ಮಾಡಿ ನೋಡ್ಕೊಳ್ಳಿ. ಇನ್ನು ನಲಮಲ್ಲ ಬೆಟ್ಟಗಳು, ಇದು ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣದಲ್ಲಿದೆ. ಶೇಷಾಚಲಂ ಹಿಲ್ಸ್, ಇಲ್ಲಿ ತಿರುಪತಿ ಟೆಂಪಲ್ ಇರೋದು ಫೇಮಸ್, ಆಂಧ್ರ ಪ್ರದೇಶ್. ಜಾವಡಿ ಬೆಟ್ಟಗಳು, ಇದು ತಮಿಳುನಾಡಿನಲ್ಲಿದೆ. ಪಾಲ್ಕೊಂಡ ಬೆಟ್ಟಗಳು, ಇದು ಆಂಧ್ರ ಪ್ರದೇಶನಲ್ಲಿದೆ. ಇನ್ನು ಶೆವರಾಯ್ ಬೆಟ್ಟಗಳು, ಇವು ತಮಿಳುನಾಡಿನಲ್ಲಿದೆ. ರಾಜ್ಮಹಲ್ ಬೆಟ್ಟಗಳು, ಇದು ಜಾರ್ಖಂಡ್ನಲ್ಲಿದೆ. ಹಜಾರಿಬಾಗ್ ಪ್ರಸ್ಥಭೂಮಿ, ಇದು ಸಹ ಜಾರ್ಖಂಡ್ನಲ್ಲಿದೆ. ಘರ್ಜಾತ್ ಹಿಲ್ಸ್, ಇದು ಜಾರ್ಖಂಡ್, ಛತ್ತೀಸ್ಗಢ ಮತ್ತು ಒಡಿಸ್ಸಾನಲ್ಲಿದೆ. ಇನ್ನು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ, ಇದು ಜಾರ್ಖಂಡ್, ಛತ್ತೀಸ್ಗಢ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಹರಡಿಕೊಂಡಿದೆ. ಇಲ್ಲಿದೆ ನೋಡಿ, ಇದು ಡೆಕ್ಕನ್ ಪ್ಲೇಟ್ಯೂ. ಇನ್ನು ದಾಫ್ಲಾ ಬೆಟ್ಟಗಳು ಅರುಣಾಚಲ್ ಪ್ರದೇಶಲ್ಲಿದೆ. ಮಿರಿ ಬೆಟ್ಟಗಳು ಅರುಣಾಚಲ್ ಪ್ರದೇಶ್. ಅಬೋರ್ ಅರುಣಾಚಲ್ ಪ್ರದೇಶ್. ಮಿಶ್ಮಿ ಅರುಣಾಚಲ್ ಪ್ರದೇಶ್. ಇಲ್ಲಿ ಒಂದು ಮ್ಯಾಪ್ನಲ್ಲಿ ನೋಡ್ಬೋದು, ದಾಫ್ಲಾ, ಮಿರಿ, ಲೆಟ್ ಮಿ ಚೇಂಜ್ ದ ಪೆನ್, ದಾಫ್ಲಾ, ಮಿಶ್ಮಿ, ಪಟ್ಕಾಯ್, ನಾಗಾ ಹಿಲ್ಸ್, ಬರೇಲ್ ರೇಂಜ್, ಮಿಕಿರ್, ಗಾರೋ, ಖಾಸಿ, ಜೈಂತ್ಯ ಆ್ಯಂಡ್ ಮಿಜೋ. ಇದಿಷ್ಟು ಬೆಟ್ಟಗಳು ನಾರ್ತ್ ಈಸ್ಟಲ್ಲಿ ಇರೋದು. ಸೊ ಗಾರೋ ಮೇಘಾಲಯ, ಖಾಸಿ ಮೇಘಾಲಯ, ಜೈಂತ್ಯ ಮೇಘಾಲಯ, ಮಿಕಿರ್ ಅಸ್ಸಾಂನಲ್ಲಿದೆ. ಇದು ಮತ್ತೆ ಅದೇ ಮ್ಯಾಪ್ನ ನಾನು ತೋರಿಸಿದ್ದೀನಿ. ಪಟ್ಕಾಯ್ ಬೂಮ್, ಇದು ಅರುಣಾಚಲ್ ಪ್ರದೇಶದಲ್ಲಿದೆ. ನಾಗಾ ಹಿಲ್ಸ್ ನಾಗಾಲ್ಯಾಂಡಲ್ಲಿದೆ. ಇದರ ಹೈಯೆಸ್ಟ್ ಪೀಕ್ ಮೌಂಟ್ ಸಾರಾಮತಿ. ಇನ್ನು ಲುಷಾಯ್ ಹಿಲ್ಸ್ ಅಥವಾ ಮಿಜೋ ಹಿಲ್ಸ್, ಇದು ಮಿಜೋರಾಮಲ್ಲಿದೆ. ಇನ್ನು ಬರೇಲ್ ರೇಂಜ್, ಇದು ಅಸ್ಸಾಂ ಮತ್ತು ನಾಗಾಲ್ಯಾಂಡಲ್ಲಿ ಹರಡಿದೆ. ಸೊ ಐ ಹೋಪ್ ನಿಮಗೆ ಎಲ್ಲ ಲೊಕೇಶನ್ಸ್ ತಿಳಿದಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ.